ಇನ್ಕಮ್ ಅಂತ ಬಂದ್ರೆ ನಿಮಗೆ ಮಂತ್ಲಿ ಇನ್ಕಮ್, ಇಯರ್ಲಿ ಇನ್ಕಮ್, ಲಾಂಗ್ ಟರ್ಮ್ ಇನ್ಕಮ್ ಕೂಡ ಬರುತ್ತೆ. ಇಲ್ಲಿ ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಯಾರೆಲ್ಲ ಫಾರ್ಮ್ ಲ್ಯಾಂಡ್ ತಗೊಳ್ತಾ ಇದ್ದಾರೆ ಅವ್ರು ನೋಡ್ತಿರ್ಬೋದು, ಎಲ್ರಿಗೂ ಕೂಡ ಬೋರ್ಡಿಂಗ್ ಸ್ಕೂಲ್ ಹಾಗೆ ಹಾಸ್ಟೆಲ್ ಫ್ರೀ ಇರುತ್ತೆ. ಇನ್ನೊಂದು ನೀವು ಗಮನಿಸ್ತಾ ಇದ್ರೆ ಮಂತ್ರಾಲಯದಿಂದ ಗುರುಗಳೇ ಬಂದು ಈ ಒಂದು ಜಾಗಕ್ಕೆ ಪೂಜೆ ಮಾಡಿದ್ದಾರೆ. ಮಂತ್ರಾಲಯದ ಗುರುಗಳೇ ಬಂದು ಈ ಒಂದು ಫಾರ್ಮ್ ಲ್ಯಾಂಡ್ ನ ಉದ್ಘಾಟನೆ ಮಾಡಿರೋದ್ರಿಂದ ಈ ಜಾಗನ ಕಂಪ್ಲೀಟ್ ಆಗಿ ರಾಯರ ಮಠಕ್ಕೆ ಅಂತಾನೆ ನಾವು ಬರ್ಕೊಟ್ಟಿದೀವಿ. ಹಾಗೆ ಇದ್ರ ಪಕ್ಕದಲ್ಲೇ ನಿಮ್ಗೆ ಆಯುರ್ವೇದ ಹಾಸ್ಪಿಟಲ್ ಕೂಡ ಬರ್ತಾ ಇದೆ, ಬೋರ್ವೆಲ್ ಕೂಡ ಇದೆ. ವಿಶೇಷವಾಗಿ ಸೋಲಾರ್ ಪ್ಯಾನಲ್ ಮುಖಾಂತರನೇ ನಾವು ನೀರು ತಗೊಳ್ಳೋದು. ಅದು ನಮ್ಮ ಫಾರ್ಮ್ ಲ್ಯಾಂಡ್ ಅತಿ ಹತ್ರದಲ್ಲೇ ನಿಮ್ಗೆ ಬಸ್ ಸ್ಟ್ಯಾಂಡ್ ಫೆಸಿಲಿಟಿ ಕೂಡ ಇದೆ. ಫೇಸ್ 1 ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ರೈನ್ ಡ್ಯಾನ್ಸು, ಯಾವ ತರ ಚೆನ್ನಾಗಿದೆ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಆರಾಮಾಗಿ ಚಿಲ್ಔಟ್ ಮಾಡಕ್ಕೆ. ವಿಶೇಷವಾಗಿ ನಮ್ಮ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ನೋಡ್ತಿರ್ಬೋದು ಸಾಕಷ್ಟು ಹಸುಗಳಿದೆ. ನಿಮ್ಮ ಯೂಟ್ಯೂಬ್ ಮುಖಾಂತರ ನೋಡ್ಬಿಟ್ಟು ಪರ್ಚೇಸ್ ಮಾಡಿರೋದು. ಮತ್ತು ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಬಂದವರು ಯಾರು ವಾಪಸ್ ಹೋಗಲ್ಲ, ಅದರಲ್ಲಂತ ಗ್ಯಾರಂಟಿನೇ. ಪರ್ಚೇಸ್ ಮಾಡೇ ಮಾಡ್ತಾರೆ. ನಾನು ಅದೇ ರೀತಿ ಪರ್ಚೇಸ್ ಮಾಡಿರೋದು. ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ತೀರಾ ಅವರೆಲ್ಲರಿಗೂ ಕೂಡ ಕಾಟೇಜ್ ನ ಫ್ರೀ ಆಗಿ ಕಟ್ಸ್ಕೊಡ್ತಾ ಇದ್ದೀವಿ. ಗಿಡಗಳಂತ ಬಂದ್ರೆ ನಿಮ್ಗೆ ಟಿಂಬರ್ ಅಲ್ಲಿ ರೆಡ್ ಸ್ಯಾಂಡಲ್, ವೈಟ್ ಸ್ಯಾಂಡಲ್, ಹಾಗೆ ಫ್ರೂಟ್ಸ್ ಅಂತ ಬಂದ್ರೆ ನೀವು ನೋಡ್ತಿರ್ಬೋದು ದಾಳಿಂಬೆ ಗಿಡ, ಹಾಗೆ ಮ್ಯಾಂಗೋ, ಗ್ವಾವಾ, ಈ ತರ ಸಾಕಷ್ಟು ಗಿಡಗಳಿದೆ. ಅಂದದ ಗಿಡಗಳು ಕೂಡ ಇದೆ. ನಿಮ್ಗೆ ಯಾವ ತರ ಇಷ್ಟ ಅದೇ ತರನೇ ಕಾಟೇಜ್ ಕೂಡ ಕಟ್ಸ್ಕೊಡ್ತೀವಿ. ನೀವು ಇಲ್ಲಿ ಇನ್ನೊಂದು ನೋಡ್ಬೋದು, ಕಾಟೇಜ್ ಒಂದು ಇಟಾಲಿಯನ್ ಸ್ಟೈಲ್ ಅಲ್ಲಿ ಕಾಟೇಜ್ ನ ಬಿಲ್ಡ್ ಮಾಡಿದ್ದಾರೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ತುಂಬಾ ಜನ ಈಗ ಬೆಂಗಳೂರು ಔಟ್ಸ್ಕಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಯೋಚನೆ ಮಾಡ್ತಿರ್ತಾರೆ. ಸೊ ಅವ್ರಿಗಾಗಿ ನೋಡಿ ಇವತ್ತೊಂದು ಪರ್ಫೆಕ್ಟ್ ಆಗಿರುವಂತ ಲೊಕೇಶನ್ಗೆ ಬಂದಿದ್ದೇವೆ. ಹೌದು, ಈ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ಲಾಂಚಿಂಗ್ ಡೇನು ವಿಡಿಯೋ ನೋಡಿದ್ರಿ, ಎಷ್ಟೊಂದು ಜನ ಬಂದು ಬುಕ್ಕಿಂಗ್ ಮಾಡಿದ್ರು. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಫಾರ್ಮ್ ಲ್ಯಾಂಡ್ ಅಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಇನ್ನೂ ಜಾಸ್ತಿ ಆಗಿದೆ, ಅದರ ಜೊತೆಗೆ ಪ್ರೈಸಸ್ ಅಲ್ಲೂ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ತಾ ಹೋಗೋಣ. ಹಾಗೂ ಇಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಒಂದಲ್ಲ ಎರಡಲ್ಲ ತುಂಬಾನೇ ಬೆನಿಫಿಟ್ ನಿಮಗೆ ಸಿಗುತ್ತೆ. ಹೇಗೆ ಅಂತ ಮೇಡಮ್ ನಮಗೆ ಇನ್ಫಾರ್ಮ್ ಮಾಡ್ತಾರೆ. ಸೊ ನಮಸ್ತೆ ಮೇಡಮ್. ನಮಸ್ತೆ ಸರ್. ಸೊ ಇವತ್ತು ಎಲ್ಲಿ ಬಂದಿದ್ದೀವಿ ಮೇಡಮ್ ನಾವು ಎಕ್ಸಾಕ್ಟ್ ಆಗಿ ಹೇಳಿ ಸರ್? ನೀವಿವತ್ತು ಬಂದಿರೋದು ನಮ್ಮ ಮಧುಗಿರಿ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್, ಹಾಗೆ ಹಳ್ಳಿಯಲ್ಲಿ ಲೊಕೇಟ್ ಆಗಿರುವಂತಹ ಸ್ಟೇಟ್ ಹೈಗೆ ಅಟ್ಯಾಚ್ ಆಗಿನೇ ಮಾಡಿರುವಂತಹ ಫಾರ್ಮ್ ಲ್ಯಾಂಡ್ ಗೆ ಬಂದಿದ್ದೀರಾ. ಓಕೆ, ನೋಡಿ ಹೈವೇ ಅಟ್ಯಾಚ್ ಇರುವಂತಹ ಫಾರ್ಮ್ ಲ್ಯಾಂಡ್ ಅಲ್ಲಿ ಮೇಡಮ್ ನಾವು ಕೇಳಿದ್ವಿ ಇಲ್ಲಿ ಇನ್ಕಮ್ ಸಿಗ್ತಾ ಇದೆ, ಜೊತೆಗೆ ತುಂಬಾ ಫೆಸಿಲಿಟೀಸ್ ಸಿಗ್ತಾ ಇದೆ ಅಂತ. ಖಂಡಿತ ಸರ್. ಇಲ್ಲಿ ಈ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಬರೀ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಗೆ ಪ್ರಾಫಿಟ್ ಸಿಗಲ್ಲ. ಹಾಗೆ ಯಾರ್ಯಾರೆಲ್ಲ ಒಂದು ಪೊಲ್ಯೂಷನ್ ಜೀವನ ಸಾಕಾಯ್ತು, ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಪೀಸ್ ಜೀವನ ನಡೆಸಬೇಕು ಅನ್ನೋರ್ಗೆ ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಓಕೆ, ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬನ್ನಿ ಒಂದೊಂದಾಗಿ ಮಾಹಿತಿ ನಾವು ತಿಳಿದುಕೊಳ್ತಾ ಹೋಗೋಣ. ಸೊ ಬನ್ನಿ ಮೇಡಮ್ ನೋಡೋಣ. ಸೊ ನಿಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಮೇಡಮ್? ಖಂಡಿತ ಸರ್. ನಮ್ಮ ರಾಯರ ಬೃಂದಾವನ ನೇಚರ್ ಹಿಲ್ಸ್ ಮಹಾವೀರ್ ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ನೋಡ್ತಿರ್ಬೋದು ಎಂಟ್ರೆನ್ಸ್ ಗೆ ಎಷ್ಟು ಗ್ರ್ಯಾಂಡ್ ಆರ್ಚ್ ನ ಕೊಟ್ಟಿದೀವಿ ಅಂತ. ಹಾಗೆ ಎಂಟ್ರಿ ನಿಮ್ಗೆ ಒಂದು ದೊಡ್ಡ 40 ಫೀಟ್ ರೋಡ್ ಕೂಡ ಹಾಕ್ಸ್ಕೊಟ್ಟಿದೀವಿ. ನೋಡಿ ಇಷ್ಟು ದೊಡ್ಡ ರೋಡ್ ಅನ್ನ ನಿಮ್ಗೆ ಮಾಡಿದ್ದಾರೆ. 40 ಫೀಟ್ ಡಬಲ್ ರೋಡ್ ನಿಮ್ಗೆ ಸಿಗ್ತಾ ಇದೆ. ಎಸ್ ಸರ್. ಸೊ ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಪ್ಲಾಂಟೇಶನ್ ಕೂಡ ಉದ್ದಕ್ಕೂ ನಾವು ಹಾಕ್ಸ್ಕೊಟ್ಬಿಟ್ಟಿದೀವಿ. ಸೂಪರ್. ಸೊ ಒಂದು ಪೀಸ್ಫುಲ್ ಲೈಫ್ ನ ಲೀಡ್ ಮಾಡಕ್ಕೆ ಈ ಒಂದು ಫಾರ್ಮ್ ಲ್ಯಾಂಡ್ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ತೀನಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಅಮ್ಯುನಿಟೀಸ್ ಆಗಿರ್ಬೋದು ಪ್ರತಿಯೊಂದು ಕೇಳಿದ್ರೆ ಶಾಕ್ ಆಗೋಗ್ಬಿಡ್ತೀರಾ. ಮತ್ತೆ ಇನ್ಕಮ್ ಸಿಗುತ್ತಲ್ವಾ ಮೇಡಮ್ ಇಲ್ಲಿ? ಖಂಡಿತ ಸರ್. ಇಲ್ಲಿ ಇನ್ಕಮ್ ಅಂತ ಬಂದ್ರೆ ನಿಮ್ಗೆ ಮಂತ್ಲಿ ಇನ್ಕಮ್, ಇಯರ್ಲಿ ಇನ್ಕಮ್, ಲಾಂಗ್ ಟರ್ಮ್ ಇನ್ಕಮ್ ಕೂಡ ಬರುತ್ತೆ ಇಲ್ಲಿ. ಓಕೆ, ಸೊ ಯಾವ ತರ ಇನ್ಕಮ್ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಬನ್ನಿ ಮೇಡಮ್, ಇನ್ನೂ ಅಮ್ಯುನಿಟೀಸ್ ತೋರಿಸಿ ನಮಗೆ. ಎಸ್ ಸರ್. ಸರ್ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಇನ್ಕಮ್ ಬಗ್ಗೆ ಕೇಳಿದ್ರಿ. ನಮ್ಮ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಯಾರ್ಯಾರೆಲ್ಲ ಫಾರ್ಮ್ ಲ್ಯಾಂಡ್ ನ ತಗೊಳ್ತಾರೆ ಅವರೆಲ್ಲರಿಗೂ ಕೂಡ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. 40 ಟಿಂಬರ್ ಗಿಡಗಳು ಹಾಗೆ 40 ಫ್ರೂಟ್ಸ್ ಗಿಡಗಳನ್ನ ಹಾಕೊಡ್ತಾ ಇದೀವಿ. ಹಾಗೆ ಇದು ರೆಡ್ ಸ್ಯಾಂಡಲ್, ವೈಟ್ ಸ್ಯಾಂಡಲ್. ಇನ್ನು ಹೇಳ್ಬೇಕಂದ್ರೆ ಕಸ್ಟಮರ್ಗೆ ಯಾವ್ದು ಇಷ್ಟ ಗಿಡಗಳು ಅವಾಗ ಆ ಗಿಡಗಳನ್ನ ನಾವು ಹಾಕೊಡ್ತೀವಿ. ಇನ್ನು ಫ್ರೂಟ್ಸ್ ಗಿಡ ಅಂತ ಬಂದ್ರೆ ನೀವು ನೋಡ್ತಿರ್ಬೋದು ಸರ್, ಮಾವಿನ ಗಿಡ ಆಗಿರ್ಬೋದು, ಹಾಗೆ ದಾಳಿಂಬೆ, ಇನ್ನು ಗ್ವಾವಾ, ಹಾಗೆ ಸಪೋಟ, ಸಾಕಷ್ಟು ಗಿಡಗಳು ಕೂಡ ಇರುತ್ತೆ. ಸೊ ಕಸ್ಟಮರ್ಗೆ ಯಾವ ಗಿಡ ಇಷ್ಟ ಆ ಗಿಡನೇ ನಾವು ಆರಾಮಾಗಿ ಅವ್ರ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಹಾಕೊಡ್ತೀವಿ. ಸರ್ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಯಾರೆಲ್ಲ ಫಾರ್ಮ್ ಲ್ಯಾಂಡ್ ತಗೊಳ್ತಾ ಇದ್ದಾರೆ ಅವ್ರು ನೋಡ್ತಿರ್ಬೋದು, ಎಲ್ರಿಗೂ ಕೂಡ ಬೋರ್ಡಿಂಗ್ ಸ್ಕೂಲ್ ಹಾಗೆ ಹಾಸ್ಟೆಲ್ ಫ್ರೀ ಇರುತ್ತೆ. ಅಂಡ್ ಇನ್ನೊಂದು ಧಮಾಕ ಆಫರ್ ಏನಂದ್ರೆ ಅಪ್ ಟು PUC ವರೆಗೂ JEE, ನೀಟ್ ಪ್ರತಿಯೊಂದು ಎಕ್ಸಾಮ್ಸ್ಗೂ ಕೂಡ ಫ್ರೀ ಕೋಚಿಂಗ್ ನ ಕೊಡ್ತಾ ಇದೀವಿ. ಈ ತರ ಒಂದು ಆಪರ್ಚುನಿಟಿ ಆಪ್ಷನ್ಸ್ ಬೇರೆ ಯಾರು ಕೂಡ ಕೊಟ್ಟಿಲ್ಲ, ಬರೀ ನಮ್ಮ ರಾಯರ ಬೃಂದಾವನ ಕಡೆಯಿಂದ ಮಾತ್ರ ಕೊಡ್ತಿರೋದು. ಇನ್ನೊಂದು ನೀವು ಗಮನಿಸ್ತಾ ಇದ್ರೆ ಮಂತ್ರಾಲಯದಿಂದ ಗುರುಗಳೇ ಬಂದು ಈ ಒಂದು ಜಾಗಕ್ಕೆ ಪೂಜೆ ಮಾಡಿದ್ದಾರೆ. ಜೊತೆಗೆ ಗವರ್ಮೆಂಟ್ ಕಡೆಯಿಂದ ಇಲ್ಲಿ ಸ್ಕೂಲ್ ನ ಕಟ್ಸಕ್ಕೆ ಅಪ್ರೂವಲ್ ಕೂಡ ಕೊಟ್ಟಿದ್ದಾರೆ. ಸರ್ ಇನ್ನೊಂದು ಹೇಳ್ಬೇಕಂದ್ರೆ ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿದ್ರು ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ದೇವಸ್ಥಾನ ಇಡಿ, ದೇವಸ್ಥಾನ ಕಟ್ಸ್ಕೊಡಿ ಅಂತ. ಯಾವ ಫಾರ್ಮ್ ಲ್ಯಾಂಡ್ ಅಲ್ಲೂ ಇಂತ ಒಂದು ಅವಕಾಶನ ಮಾಡ್ಕೊಟ್ಟಿಲ್ಲ. ಆದ್ರೆ ನಮ್ಮ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ನೋಡ್ತಿರ್ಬೋದು ಮಂತ್ರಾಲಯದ ಗುರುಗಳೇ ಬಂದು ಈ ಒಂದು ಫಾರ್ಮ್ ಲ್ಯಾಂಡ್ ನ ಉದ್ಘಾಟನೆ ಮಾಡಿರೋದ್ರಿಂದ ಈ ಜಾಗನ ಕಂಪ್ಲೀಟ್ ಆಗಿ ರಾಯರ ಮಠಕ್ಕೆ ಅಂತಾನೆ ನಾವು ಬರ್ಕೊಟ್ಟಿದೀವಿ. ಹಾಗೆ ಇದ್ರ ಪಕ್ಕದಲ್ಲೇ ನಿಮ್ಗೆ ಆಯುರ್ವೇದ ಹಾಸ್ಪಿಟಲ್ ಕೂಡ ಬರ್ತಾ ಇದೆ. ಅಲ್ಲಿ ನಿಮ್ಗೆ ಯಾವುದೇ ತರ ಥೆರಪಿ ಆಗಿರ್ಬೋದು, ಏನೇ ಹೆಲ್ತ್ ಪ್ರಾಬ್ಲಮ್ಸ್ ಇದ್ರು ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಇಂಥ ಒಂದು ಅವಕಾಶ ಯಾರು ಕೂಡ ಮಾಡ್ಕೊಟ್ಟಿಲ್ಲ. ಯಾವ ಫಾರ್ಮ್ ಲ್ಯಾಂಡ್ ಅಲ್ಲೂ ಇಷ್ಟೆಲ್ಲ ಲಕ್ಸುರಿಯಸ್ ಅಮ್ಯುನಿಟೀಸ್ ಕೊಟ್ಟಿಲ್ಲ.
ನಾವು ನಮ್ಮ ಸಂಸ್ಕೃತಿನ ಕಾಪಾಡಿಕೊಂಡು ಹಾಗೆ ಜನರಿಗೆ ಒಂದು ಮನಶಾಂತಿ ಕೊಡಬೇಕು ಅಂತ ಈ ಒಂದು ಫಾರ್ಮ್ ಲ್ಯಾಂಡ್ ನ ಮಾಡಿದೀವಿ. ಇನ್ನು ಎಂಜಾಯ್ಮೆಂಟ್ ಅಂತ ಬಂದ್ರೆ ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಅದಕ್ಕೂ ಕೂಡ ನಾವು ಜಾಗ ಮಾಡಿದೀವಿ. ನೀವು ನೋಡ್ತಿರ್ಬೋದು ಇಷ್ಟು ಜಾಗ ಕೂಡ ಎಂಜಾಯ್ಮೆಂಟ್ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಆಟ ಆಡಕ್ಕಂತಾನೆ ಬಿಟ್ಟಿದೀವಿ. ಇಂಡೋರ್ ಗೇಮ್ಸು ಔಟ್ಡೋರ್ ಗೇಮ್ಸು ನೀವು ಯಾವ ತರ ಗೇಮ್ಸ್ ಆಟ ಆಡಬೇಕು ಎಲ್ಲಾ ತರನು ಕೂಡ ಇಲ್ಲಿ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಇನ್ನು ಗೇಮ್ಸ್ ನೋಡೋದಾದ್ರೆ ಬ್ಯಾಡ್ಮಿಂಟನ್, ಜಿಪ್ ಲೈನು, ಆರ್ಚರಿ, ಕ್ರಿಕೆಟ್, ವಾಲಿಬಾಲ್ ಹಾಗೆ ಚಿಕ್ಕ ಮಕ್ಕಳಿಗೆ ಪ್ಲೇ ಏರಿಯಾ ಈ ತರ ಸಾಕಷ್ಟು ಗೇಮ್ಸ್ ನ ನಾವಿಲ್ಲಿ ಮಾಡ್ಕೊಟ್ಟಿದ್ದೀವಿ. ಮೇಡಮ್ ಟೋಟಲ್ ಎಷ್ಟು ಎಕರಲ್ಲಿ ಮಾಡಿದ್ದೀರಾ ಈ ಪ್ರಾಜೆಕ್ಟ್ ಅನ್ನ? ಸರ್ ನಮ್ಮ ಫಾರ್ಮ್ ಲ್ಯಾಂಡ್ ಬಂದು ಟೋಟಲ್ ಆಗಿ ಸುಮಾರು 150 ಎಕರೆಲ್ಲಿ ನಿರ್ಮಾಣ ಮಾಡಿದೀವಿ. 150 acres? ಎಸ್ ಸರ್, 150 acres ಅಲ್ಲಿ ನಿರ್ಮಾಣ ಮಾಡಿರುವಂತದ್ದು. ಟೋಟಲ್ ಆಗಿ ನಿಮ್ಗೆ 600 ಯೂನಿಟ್ಸ್ ಅಲ್ಲಿ ಬರುತ್ತೆ. ಓಪನಿಂಗ್ ದಿವಸನೇ ನೀವೇ ನೋಡಿರ್ಬೋದು, ಬಂದು ವಿಡಿಯೋ ಮಾಡಿದಾಗ ಸುಮಾರು ಜನ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ ಆಲ್ರೆಡಿ ಫಾರ್ಮ್ ಲ್ಯಾಂಡ್ಸ್ ನ. ಕೆಲವೇ ಯೂನಿಟ್ಸ್ ಗಳು ಮಾತ್ರ ಉಳಿದಿದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಬಂದವರು ಜಾಗ ತಗೊಳ್ಳೋರು ಮಿನಿಮಮ್ ಅಂದ್ರೂ 6000 ಸ್ಕ್ವೇರ್ ಫೀಟ್ ನ ಬುಕ್ ಮಾಡ್ಕೋಬೇಕಾಗತ್ತೆ. ಮಿನಿಮಮ್ ಅಂದ್ರೂ 6000 ಸ್ಕ್ವೇರ್ ಫೀಟ್ ಆದ್ರೂ ಇಲ್ಲಿ ಪರ್ಚೇಸ್ ಮಾಡೋದಿರುತ್ತೆ. ಯಾಕಂದ್ರೆ ಫಾರ್ಮ್ ಲ್ಯಾಂಡ್ ಇರೋದ್ರಿಂದ ನಿಮ್ಗೆ ದೊಡ್ಡ ಜಾಗ ಸಿಗ್ಬಿಡುತ್ತೆ, ಅದನ್ನು ತುಂಬಾ ಕಡಿಮೆ ಬೆಲೆಗೆ. ಮೇಡಮ್ ಈಗ ಬೆಂಗಳೂರಲ್ಲಿ ಒಂದ್ ಸೈಟ್ ತಗೊಳ್ಳೋ ರೇಟಲ್ಲಿ ಇಲ್ಲಿ 6000 ಸ್ಕ್ವೇರ್ ಫೀಟ್ ಬಂದ್ಬಿಡುತ್ತಲ್ವಾ? ಎಸ್ ಸರ್, ಆರಾಮಾಗಿ ಇಲ್ಲಿ ತಗೊಳ್ಬಹುದು. ಜೊತೆಗೆ ಇನ್ನೇನೆಲ್ಲ ನಾವು ಆಪರ್ಚುನಿಟೀಸ್ ಕೊಡ್ತಾ ಇದೀವಿ, ಅವಕಾಶಗಳು ಮಾಡ್ಕೊಡ್ತಾ ಇದೀವಿ ಅಂದ್ರೆ ಶಾಕ್ ಆಗ್ಬಿಡ್ತೀರಾ. ಯಾಕಂದ್ರೆ ಈಗಾಗಲೇ ಗಿಡಗಳ ಬಗ್ಗೆ ಹೇಳಿದ್ವಿ, ಇನ್ನ ಒಂದು ಸರ್ಪ್ರೈಸ್ ಇದೆ. ಸೊ ಫುಲ್ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಸರ್ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿದಾಗ ಯಾವುದೇ ರೀತಿ ನಿಮ್ಗೆ ಡೆವಲಪ್ಮೆಂಟ್ಸ್ ನಡೀತಾ ಇರಲಿಲ್ಲ, ಬಟ್ ಇವಾಗ ನೋಡಿ ಕಣ್ಮುಂದೆನೆ ಲೈವ್ ಆಗಿ ತೋರಿಸ್ತಾ ಇದೀನಿ. ಸ್ವಿಮ್ಮಿಂಗ್ ಪೂಲ್ ಕೂಡ ಕನ್ಸ್ಟ್ರಕ್ಷನ್ ನಡೀತಿದೆ, ಜೊತೆಗೆ ಕ್ಲಬ್ ಹೌಸ್ ಕೂಡ ಬರುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಸ್ವಿಮ್ಮಿಂಗ್ ಪೂಲ್ ಕೂಡ ಕನ್ಸ್ಟ್ರಕ್ಷನ್ ಮುಗ್ದೋಗುತ್ತೆ. ಇನ್ನು ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ನೋಡ್ತಿರ್ಬೋದು, ಇಲ್ಲಿ ಫಿಶ್ ಲೇಕ್ ಕೂಡ ಇದೆ. ವಿಶೇಷವಾಗಿ ಬೋಟಿಂಗ್ ಕೂಡ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಆರಾಮಾಗಿ ಪೀಸ್ಫುಲ್ ಆಗಿದೆ ಅಂತ ನೋಡ್ತಿರ್ಬೋದು. ಬಾತ್ಕೋಳಿಗಳು, ಪ್ರತಿಯೊಂದು ಒಂದು ಹಳ್ಳಿ ಜೀವನ ಯಾವ ತರ ಇರುತ್ತೆ ಅಂತ ನೀವು ಆರಾಮಾಗಿ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನೀವು ನೋಡ್ತಿರ್ಬೋದು ಅಲ್ಲಿ ಆರ್ಚ್ ಕಾಣಿಸ್ತಿದೆಯಲ್ಲ, ಆ ಆರ್ಚ್ ಇಂದ ಹಿಡಿದು ಈ ಕಡೆಯಿಂದ ಹಿಡಿದು ಫುಲ್ ರೌಂಡ್ ತಿರುಗಿದ್ರು ಎಲ್ಲೇ ಕಣ್ಣಾಡ್ಸಿದ್ರು ನಮ್ಮ ಒಂದು ಫಾರ್ಮ್ ಲ್ಯಾಂಡ್ ಕಾಣಿಸುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಫಾರ್ಮ್ ಲ್ಯಾಂಡ್ ನಿರ್ಮಾಣ ಮಾಡಿದ್ದೀವಿ. ಇನ್ನೊಂದು ನೋಡ್ಬೋದು, ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ನೋಡ್ತಿದ್ದೀರಲ್ಲ ಈ ಜಾಗದಲ್ಲಿ ನಿಮಗೆ ಪಾರ್ಟಿ ಹಾಲ್ ಬರುತ್ತೆ. ಈ ಪಾರ್ಟಿ ಹಾಲ್ ಅಲ್ಲಿ ನೀವು ಮದುವೆ ಕಾರ್ಯಕ್ರಮ, ಈವೆಂಟ್ಸು, ಬರ್ತ್ಡೇ ಪಾರ್ಟೀಸು, ಸೆಲೆಬ್ರೇಷನ್ಸು ಯಾವ ತರ ಪಾರ್ಟಿ ಇದ್ರೂ ಕೂಡ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಇರೋರು ಆರಾಮಾಗಿ ಫ್ರೀ ಆಗಿ ಯೂಸೇಜ್ ಮಾಡ್ಕೋಬಹುದು. ನೀವು ಬೇರೆ ಕಡೆ ಲಕ್ಷ ದುಡ್ಡು ಕೊಟ್ಟು ಚೌಟ್ರಿಗಳನ್ನ ಬುಕ್ ಮಾಡ್ಕೊಳ್ಳೋದೆಲ್ಲ ಕೂಡ ಈ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಇರೋ ಪಾರ್ಟಿ ಹಾಲ್ ಯೂಸೇಜ್ ಮಾಡ್ಕೊಂಡ್ರೆ ಆರಾಮಾಗಿ ದುಡ್ಡು ಉಳಿಸಬಹುದು. ನೋಡ್ತಿರ್ಬೋದು ಲೈವ್ ಆಗಿ ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಬೋರ್ವೆಲ್ ಕೂಡ ಇದೆ. ವಿಶೇಷವಾಗಿ ಸೋಲಾರ್ ಪ್ಯಾನಲ್ ಮುಖಾಂತರನೇ ನಾವು ನೀರು ತಗೊಳ್ಳೋದು, ಹಾಗೆ ಕರೆಂಟ್ ಮೇಲೆ ಯಾವುದೇ ರೀತಿ ನಾವು ಡಿಪೆಂಡ್ ಆಗಿಲ್ಲ. ಸೊ ಇಷ್ಟೆಲ್ಲ ಬ್ಯೂಟಿಫುಲ್ ಆಗಿ ಅಮ್ಯುನಿಟೀಸ್ ನ ಪ್ರೊವೈಡ್ ಮಾಡಿದೀವಿ. ಸೊ ಸ್ವಂತ ಬೋರ್ವೆಲ್, ಪಾರ್ಟಿ ಹಾಲು ಪ್ರತಿಯೊಂದು ಕೂಡ ಇದೆ. ನೀವು ನೋಡ್ತಿರ್ಬೋದು ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ 24/7 ಸೆಕ್ಯೂರಿಟಿ ಇರ್ತಾರೆ, ಹಾಗೆ 24/7 ಸೆನ್ಸರ್ಡ್ CCTV ಕ್ಯಾಮೆರಾ ಸರ್ವೆಲೆನ್ಸ್ ಕೂಡ ಇರುತ್ತೆ. ವಿಶೇಷವಾಗಿ ನಮ್ಮ ಫಾರ್ಮ್ ಲ್ಯಾಂಡ್ ಸುತ್ತಮುತ್ತ ಗೇಟೆಡ್ ಕಮ್ಯುನಿಟಿ ಕೂಡ ಆಗಿರುತ್ತೆ. ನೀವು ನೋಡ್ತಿರ್ಬೋದು ನಮ್ಮ ಫಾರ್ಮ್ ಲ್ಯಾಂಡ್ ಇಂದ ಅತಿ ಹತ್ರದಲ್ಲೇ ನಿಮಗೆ ಬಸ್ ಸ್ಟ್ಯಾಂಡ್ ಫೆಸಿಲಿಟಿ ಕೂಡ ಇದೆ. ಆರಾಮಾಗಿ KSRTC ಬಸ್ಸು ಎಲ್ಲ ಬಸ್ಸು ಕೂಡ ನಿಮಗೆ ಅವೈಲಬಲ್ ಇರುತ್ತೆ. ಇವಾಗ ಫೇಸ್ 1 ಅಲ್ಲಿ ಯಾವ ತರ ಒಂದು ಬ್ಯೂಟಿಫುಲ್ ಆಗಿರುವಂತಹ ಅಮ್ಯುನಿಟೀಸ್ ಕೊಟ್ಟಿದ್ದೀವಿ ಅಂತ. ಫೇಸ್ 1 ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ರೈನ್ ಡ್ಯಾನ್ಸು ಯಾವ ತರ ಚೆನ್ನಾಗಿದೆ. ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಆರಾಮಾಗಿ ಚಿಲ್ಔಟ್ ಮಾಡೋಕ್ಕೆ ಅಂತ ಇದೇ ತರನೇ ಅಮ್ಯುನಿಟೀಸು, ಲಕ್ಸುರಿಯಸ್ ಆಗಿರುವಂತಹ ಅಮ್ಯುನಿಟೀಸ್ ನಾವು ನಿಮಗೆ ಫೇಸ್ 2 ಅಲ್ಲಿ ಕೊಡ್ತಾ ಇದ್ದೀವಿ. ನೀವೇನ್ ನೋಡ್ತಾ ಇದ್ದೀರಾ, ಈ ಸ್ವಿಮ್ಮಿಂಗ್ ಪೂಲ್ ಗಿಂತ ತುಂಬಾ ದೊಡ್ಡದಾಗೇನೆ ಫೇಸ್ 2 ಅಲ್ಲಿ ಇನ್ನು ಸ್ವಿಮ್ಮಿಂಗ್ ಪೂಲ್ ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ನೀವು ನೋಡ್ತಿರ್ಬೋದು ಸಾಕಷ್ಟು ಹಸುಗಳಿದೆ, ಗೋಶಾಲೆ ಕೂಡ ಮಾಡಿದೀವಿ. ಸ್ವಿಮ್ಮಿಂಗ್ ಪೂಲ್ ಹತ್ರದಲ್ಲೇ ರೈನ್ ಡ್ಯಾನ್ಸ್ ಕೂಡ ಮಾಡ್ಕೊಟ್ಟಿದ್ದೀವಿ. ಆರಾಮಾಗಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ವೀಕೆಂಡ್ ಅಲ್ಲಿ ಚಿಲ್ ಮಾಡ್ಬೋದು. ವಿಶೇಷವಾಗಿ ನನ್ನ ಲೆಫ್ಟ್ ಸೈಡ್ ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಸ್ಟೇಜ್ ಕೂಡ ಬರ್ತಾ ಇದೆ. ಜೊತೆಗೆ ನಿಮಗೆ ರೆಸಾರ್ಟ್ ಫೀಲ್ ಕೊಡಬೇಕು, ಯಾವುದೇ ರೀತಿ ಒಂದು ಈವೆಂಟ್ಸು ಪಾರ್ಟೀಸ್ನ ಆರ್ಗನೈಸ್ ಮಾಡೋಕ್ಕೆ ಈ ಒಂದು ಜಾಗನ ಮಾಡ್ಕೊಟ್ಟಿದ್ದೀವಿ. ಹಾಗೆ ಒಂದು ಧಮಾಕ ಅಂತ ಅಂದ್ಬಿಟ್ಟು ರೆಸ್ಟೋರೆಂಟ್ ಕೂಡ ಅತಿ ಶೀಘ್ರದಲ್ಲೇ ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಬರ್ತಾ ಇದೆ. ಫೇಸ್ 1 ಅಲ್ಲಿ ಧ್ಯಾನ ಮಂದಿರ ಯಾವ ತರ ಕಟ್ಸಿದ್ದಾರೆ ಅಂತ ಇದೇ ತರನೇ ಫೇಸ್ 2 ಅಲ್ಲೂ ಕೂಡ ನಿಮಗೆ ಧ್ಯಾನ ಮಂದಿರ ಬರುತ್ತೆ. ಆರಾಮಾಗಿ ನೀವು ಧ್ಯಾನ ಮಂದಿರದಲ್ಲಿ ಧ್ಯಾನ ಮಾಡಬಹುದು. ಸರ್ ನಮಸ್ತೆ. ಸರ್ ನಮ್ಮ ರಾಯರ ಬೃಂದಾವನದಲ್ಲಿ ಫಾರ್ಮ್ ಲ್ಯಾಂಡ್ ಅಲ್ಲಿ ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡಿ ನಿಮ್ಗೆ ಯಾವ ತರ ಅನುಭವ ಆಯಿತು, ಎಷ್ಟು ಖುಷಿ ಆಯಿತು ಸರ್? ನಾನು ಯೂಟ್ಯೂಬ್ ಮುಖಾಂತರ ನೋಡಿಬಿಟ್ಟು ನಿಮ್ಮ ಯೂಟ್ಯೂಬ್ ಮುಖಾಂತರ ನೋಡಿಬಿಟ್ಟು ಪರ್ಚೇಸ್ ಮಾಡಿರೋದು. ತುಂಬ ಖುಷಿ ಅನಿಸ್ತು. ಏನು ಅದ್ರಲ್ಲಿ ಬೇಜಾರೇ ಇಲ್ಲ. ಬಂದ್ರೂ ಒಳ್ಳೆ ಸ್ಟೇ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಮತ್ತು ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಮತ್ತು ಧ್ಯಾನ ಮಾಡಲಿಕ್ಕೆ ಧ್ಯಾನ ಮಂದಿರ ಇದೆ. ಗುರುಗಳು ಅನುಗ್ರಹನೂ ನಡೀತಾ ಇದೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಬನ್ನಿ ತಗೊಳ್ಳಿ. ಯಾರು ಇಂಟ್ರೆಸ್ಟ್ ಇದ್ದವರು ಬ್ಯುಸಿ ಲೈಫ್ಗಿಂತ ಈ ಲೈಫಿಗೆ ಬಂದು ನೋಡಿ, ನೇಚರ್ ನೋಡಿ ಬಂದವರು ಯಾರು ವಾಪಸ್ ಹೋಗಲ್ಲ, ಅದರಲ್ಲಂತೂ ಗ್ಯಾರಂಟಿನೇ. ಪರ್ಚೇಸ್ ಮಾಡೇ ಮಾಡ್ತಾರೆ. ನಾನು ಅದೇ ರೀತಿ ಪರ್ಚೇಸ್ ಮಾಡಿರೋದು. ಬಂದವರಿಗೆಲ್ಲ ಸಜೆಷನ್ ಮಾಡ್ತೀನಿ ತೊಗೊಳ್ಳಿ ಅಂತ. ಸೊ ಬಂದು ವಿಡಿಯೋ ನೋಡೋಕೆ ಮುಖಾಂತರ ನೀವು ಫಸ್ಟ್ ಇಲ್ಲಿ ಫಾರ್ಮ್ ಲ್ಯಾಂಡ್ಗೆ ವಿಸಿಟ್ ಮಾಡಿ ಆಮೇಲೆ ನೀವು ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀರಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ವಿಶೇಷತೆ ಏನಂದ್ರೆ ಯಾರ್ಯಾರೆಲ್ಲ ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ತೀರಾ ಅವರೆಲ್ಲರಿಗೂ ಕೂಡ ಕಾಟೇಜ್ ನ ಫ್ರೀ ಆಗಿ ಕಟ್ಸ್ಕೊಡ್ತಾ ಇದ್ದೀವಿ. ಸೊ ಇದೇ ತರ ನಿಮಗೆ ಕಸ್ಟಮೈಸೇಷನ್ ಯಾವ ತರ ಕಾಟೇಜ್ ಬೇಕು ಆ ತರ ಕಾಟೇಜ್ ನ ಕಟ್ಸ್ಕೊಡ್ತಾ ಇದ್ದೀವಿ. ಈ ಒಂದು ಕಾಟೇಜ್ ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ತಿರ್ಬೋದು ಎಷ್ಟು ಹ್ಯೂಜ್ ಸ್ಪೇಷಿಯಸ್ ಆಗಿ ವೆಂಟಿಲೇಷನ್ ಮುಖಾಂತರ ಮಾಡಿದ್ದಾರೆ ಅಂತ.
ಫರ್ನಿಚರಿಂದ ಹಿಡಿದು ಸೋಫಾ ಹಾಗೆ ಬೆಡ್ಡಿಂದ ನಿಮಗೆ ಪ್ರತಿಯೊಂದು ಮ್ಯಾಟ್ರಸ್ಸು ಕೂಡ ನಾವೇ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆರಾಮಾಗಿ ಅಟ್ಯಾಚ್ಡ್ ವಾಶ್ರೂಮಿಂದ ಹಿಡಿದು ನಿಮಗೆ ಓಪನ್ ಕಿಚನ್ ಥರನೂ ಮಾಡ್ಕೋಬೋದು. ಆರಾಮಾಗಿ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಒಂದು ಹಳ್ಳಿ ಫೀಲ್ನ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಮೇಲ್ಗಡೆ ಸೀಲಿಂಗ್ ಎಲ್ಲ ನೋಡ್ತಿರ್ಬೋದು, ಒಂದು ಹಟ್ಟದ ಮನೆ, ಒಂದು ಹಳ್ಳಿ ವಾತಾವರಣದಲ್ಲಿ ಯಾವ ಥರ ಇರ್ಬೋದು ಆ ಥರ ಇಲ್ಲಿ ಜೀವಿಸ್ಬೋದು. ನೋಡ್ತಿರ್ಬೋದು ಹಾಲ್ಗೆ ಅಟ್ಯಾಚ್ ಆಗಿನ ಓಪನ್ ಕಿಚನ್ ಕೂಡ ಇದೆ. ಸೊ ಇಲ್ಲೂ ನಿಮಗೆ ವೆಂಟಿಲೇಷನ್ಗೆ ಗಾಳಿ ಬೆಳಕು ಬರಬೇಕು, ಒಂದು ನೇಚರ್ ಫೀಲ್ ಕೊಡಬೇಕು ಅಂತ ಆ ಒಂದು ಲುಕ್ಕಲ್ಲೇ ಈ ಕಾಟೇಜ್ನ ಪ್ರಿಪೇರ್ ಮಾಡಿದ್ದಾರೆ. ಗಿಡಗಳಂತ ಬಂದರೆ ನಿಮಗೆ ಟಿಂಬರಲ್ಲಿ ರೆಡ್ ಸ್ಯಾಂಡಲ್ಲು, ವೈಟ್ ಸ್ಯಾಂಡಲ್ಲು, ಹಾಗೆ ಫ್ರೂಟ್ಸ್ ಅಂತ ಬಂದರೆ ನೀವು ನೋಡ್ತಿರ್ಬೋದು ದಾಳಿಂಬೆ ಗಿಡ, ಹಾಗೆ ಮ್ಯಾಂಗೋ, ಗ್ವಾವಾ, ಈ ಥರ ಸಾಕಷ್ಟು ಗಿಡಗಳಿದೆ. ಇನ್ನೂ ಸಪೋಟ ಗಿಡಗಳಾಗಿರ್ಬೋದು, ಹಲವಾರು ಗಿಡಗಳು ಕೂಡ ಇರುತ್ತೆ. ಸೊ ಕಸ್ಟಮರ್ಗೆ ಯಾವ್ದು ಬೇಕೋ ಆ ಥರ ಪ್ರಿಯಕರವಾಗಿರುವಂಥ ಗಿಡಗಳು ಕೂಡ ನಾವು ಹಾಕೊಡ್ತೀವಿ. ಸೊ ಇನ್ನು ಆ ಕಡೆ ಹೋಗ್ತಾ ಹೋದರೆ ನಿಮಗೆ ಎಷ್ಟೊಂದು ಟಿಂಬರ್ ಗಿಡಗಳು ಇದೆ, ಬನ್ನಿ ತೋರಿಸ್ತೀನಿ. ಇನ್ನು ನೀವು ನೋಡ್ತಿರ್ಬೋದು ಗಂಧದ ಗಿಡಗಳು ಕೂಡ ಇದೆ. ಆಗಲೇ ಇನ್ಕಮ್ ವಿಚಾರ ಅಂತ ಹೇಳಿದೆ. ಇನ್ಕಮ್ ಅಂತ ಬಂದರೆ ನಿಮಗೆ ಇಲ್ಲಿ ಮಂತ್ಲಿ ಇನ್ಕಮ್ಮು 6 ಮಂತ್ಸ್ ಟು ಇಯರ್ಲಿ ಇನ್ಕಮ್ ಆದರೂ ಬರುತ್ತೆ. ಹಾಗೆ ನಿಮಗೆ ಲಾಂಗ್ ಟರ್ಮ್ ಇನ್ಕಮ್ ಕೂಡ ಹೇಳಿದೆ. ಕಾಟೇಜ್ ಮುಖಾಂತರ ನಿಮಗೆ ಮಂತ್ಲಿ ಇನ್ಕಮ್ ಸಿಗುತ್ತೆ. ಆರಾಮಾಗಿ 1000 ರೂಪಾಯಿ ದುಡಿಬೋದು. ಹಾಗೆ ಇನ್ನು ಫ್ರೂಟ್ಸ್ ಗಿಡಗಳು, ಹಣ್ಣಿನ ಗಿಡಗಳಂತ ಬಂದರೆ ನಿಮಗೆ ಆರಾಮಾಗಿ 6 ಮಂತ್ಸಿಂದ ಇಯರ್ಲಿ ಇನ್ಕಮ್ ತೊಗೊಳ್ಬೋದು. ಅದರಲ್ಲೂ ಲಕ್ಷದಲ್ಲಿ ಸಂಪಾದಿಸ್ಬೋದು. ಇನ್ನು ವಿಶೇಷವಾಗಿ ಟಿಂಬರ್ ಗಿಡಗಳಂತ ಬಂದರೆ ಅಂದರೆ ಲಾಂಗ್ ಟರ್ಮ್ ಇನ್ಕಮ್ಮು 12 to 15 ಇಯರ್ಸಲ್ಲಿ ಅದರಲ್ಲೂ ಕೋಟಿ ಲೆಕ್ಕದಲ್ಲಿ ನೀವು ಆರಾಮಾಗಿ ಸಂಪಾದನೆ ಮಾಡ್ಬೋದು. ಈ ಥರ ವಿಧವಾಗಿ ಇನ್ಕಮ್ ಲೆಕ್ಕದಲ್ಲಿ ನೀವು ಈ ಒಂದು ಫಾರ್ಮ್ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಕ್ಷದಲ್ಲಿ ಮುಂದಕ್ಕೆ ಕೋಟಿ ರೂಪಾಯಲ್ಲಿ ದುಡಿಬಹುದು. ನೀವು ನೋಡ್ತಿರ್ಬೋದು ಹೂವಿನ ಗಿಡಗಳು ಕೂಡ ಹಾಕೊಡ್ತಾ ಇದೀವಿ. ವಿಶೇಷವಾಗಿ ಮಲ್ಗೆ ಕೂಡ ಆಗ್ಲೇ ನಾವು ಹಾಕೊಟ್ಟಿದ್ದೀವಿ. ಸೀಬೆ ಹಣ್ಣಿನ ಗಿಡ ಕೂಡ ಬೆಳೆಸ್ತಾ ಇದೀವಿ. ಸೊ ಈ ತರನೇ ನಿಮಗೆ ಸಾಕಷ್ಟು ಹಣ್ಣಿನ ಗಿಡಗಳು ಕೂಡ ಇರುತ್ತೆ. ಸಪೋಟ ಆಗಿರ್ಬೋದು, ಮ್ಯಾಂಗೋ, ದಾಳಿಂಬೆ, ಈ ತರ ಗ್ವಾವಾ ಕೂಡ ಸಿಗುತ್ತೆ. ಕಾಟೇಜ್ ಅಲ್ಲಿ ನೀವು ನೋಡ್ತಿರ್ಬೋದು ಕಸ್ಟಮರ್ ಇದು ಕಸ್ಟಮೈಸೇಷನ್ ಮಾಡಿಸ್ಕೊಂಡು ಕಟ್ಸ್ಕೊಳ್ತಿರುವಂತಹ ಕಾಟೇಜು. ಈ ತರ ನಿಮಗೆ ಕಸ್ಟಮೈಸೇಷನ್ ಕೂಡ ನಿಮ್ಗೆ ಯಾವ ತರ ಇಷ್ಟ ಅದೇ ತರನೇ ಕಾಟೇಜ್ ಕೂಡ ಕಟ್ಸ್ಕೊಡ್ತೀವಿ. ನಮ್ಮ ರಾಯರ ಬೃಂದಾವನದಲ್ಲಿ ಯಾರ್ಯಾರೆಲ್ಲ ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ತೀರಾ ಎಲ್ರಿಗೂ ಕೂಡ 300 ಸ್ಕ್ವೇರ್ ಫೀಟ್ ಅಲ್ಲಿ ಕಾಟೇಜ್ ಫ್ರೀ ಆಗಿ ಕಟ್ಸ್ಕೊಡೋದ್ರ ಜೊತೆಗೆ 40 ಟಿಂಬರ್ ಗಿಡಗಳು ಹಾಗೆ 40 ಹಣ್ಣಿನ ಗಿಡಗಳು ಕೂಡ ಹಾಕ್ಸ್ಕೊಡ್ತಾ ಇದೀವಿ. ಇಲ್ಲೇ ನಿಮಗೆ ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ. ನೀವು ಮೂವಿಲೆಲ್ಲ ಫಾರ್ಮ್ ಹೌಸ್ ಎಷ್ಟು ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋದು ನೋಡಿರ್ತೀರಾ. ಅದೇ ತರನೇ ನಮ್ಮ ರಾಯರ ಬೃಂದಾವನದಲ್ಲಿ ಇಲ್ಲಿ ಕಸ್ಟಮರ್ ಇಷ್ಟವಾದಂಗೆ ನಿಮಗೆ ಕಾಟೇಜು ಕೂಡ ಕಟ್ಸ್ಕೊಟ್ಟಿದ್ದೀವಿ. ಜೊತೆಗೆ ಇಲ್ಲಿ ಎಲ್ಲಾ ತರ ಹಣ್ಣಿನ ಗಿಡಗಳು, ಬೆಟ್ಟದ ನೆಲ್ಲಿಕಾಯಿ ಆಗಿರ್ಬೋದು, ಹೂವಿನ ಗಿಡಗಳು, ದಾಳಿಂಬೆ ಹಾಗೆ ಟಿಂಬರ್ ಗಿಡಗಳು ಕೂಡ ನೋಡ್ತಾ ಇರ್ಬೋದು. ಸೊ ವಿಶೇಷವಾಗಿ ನೋಡಿ ಈ ಒಂದು ನಿಮಗೆ ಫಾರ್ಮ್ ಲ್ಯಾಂಡ್ ಅಲ್ಲೇ ಮಧ್ಯದಲ್ಲೇ CCTV ಸರ್ವಾಲೆನ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದೀವಿ. ಸೊ ಪ್ರತಿ ಒಂದು ಫಾರ್ಮ್ ಲ್ಯಾಂಡ್ಗೂ ಕೂಡ ನಿಮಗೆ ವಿಶೇಷವಾಗಿ 24/7 CCTV ಸರ್ವಾಲೆನ್ಸ್ ಕೂಡ ಹಾಕ್ಸ್ಕೊಡ್ತೀವಿ. ವಿಶೇಷವಾಗಿ ನೀವು ಇಲ್ಲಿ ಗಮನಿಸ್ತಾ ಇದ್ರೆ ನಿಮ್ದೇ ಆದಂತ ಸೈಟ್ಗೆ ಸುತ್ತ ನೋಡ್ತಿರ್ಬೋದು ಫೆನ್ಸಿಂಗ್ ಕೂಡ ಮಾಡಿಸ್ಕೊಡ್ತಾ ಇದ್ದೀವಿ ಸೆಕ್ಯೂರಿಟಿ ಪರ್ಪಸ್ಗೆ. ಸೊ ಯಾರ್ಯಾರೆಲ್ಲ ಇಲ್ಲಿ ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ತೀರಾ ಸೊ ಸೇಫ್ಟಿ ಪರ್ಪಸ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ನೀವು ಇಲ್ಲಿ ಇನ್ನೊಂದು ನೋಡ್ಬೋದು ಕಾಟೇಜು ಒಂದು ಇಟಾಲಿಯನ್ ಸ್ಟೈಲ್ ಅಲ್ಲಿ ಕಾಟೇಜ್ ನ ಬಿಲ್ಡ್ ಮಾಡಿದ್ದಾರೆ. ಸೊ ಬನ್ನಿ ಹೊರಗಡೆ ಹೋಗೋಣ. ಇನ್ನು ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಯಾವ ಥರ ಬ್ಯೂಟಿಫುಲ್ ಆಗಿ ಸೆಟಪ್ ಮಾಡಿದ್ದಾರೆ ಅಂತ. ಸೊ ಕಂಪ್ಲೀಟ್ಲಿ ಸೋಫಾ ಇಂದ ಇಡ್ಬೋದು, ಹಾಗೆ ಡೈನಿಂಗ್ ಟೇಬಲು ಪ್ರತಿಯೊಂದು ಕೂಡ ಬ್ಯೂಟಿಫುಲ್ ಆಗಿ ಆರ್ಗನೈಸ್ ಮಾಡಿದ್ದಾರೆ. ಸೊ ಅಟ್ಯಾಚ್ಡ್ ರೂಮ್ ಕೂಡ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ ರೂಮ್ನ ಅಂತ. ವೆಂಟಿಲೇಷನ್ ಅಂತೂ ಒಂಚೂರು ತೊಂದರೆನೇ ಇಲ್ಲ. ಆ ಲೆವೆಲ್ಗೆ ಗಾಳಿ ಬೆಳಕು ಆರಾಮಾಗಿ ಬರುತ್ತೆ. ಸೊ ರೂಮ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಕೂಡ ಇದೆ. ಸೊ ಈ ತರ ಒಂದು ಬ್ಯೂಟಿಫುಲ್ ಕಾಟೇಜ್ನ ನೀವು ಕೂಡ ನಮ್ಮ ಫಾರ್ಮ್ ಲ್ಯಾಂಡ್ ಅಲ್ಲಿ ಫ್ರೀ ಆಗಿ ಕಟ್ಟಿಸ್ಕೋಬಹುದು. ಈ ಒಂದು ಕಾಟೇಜ್ ಅಲ್ಲಿ ಸರ್ಪ್ರೈಸ್ ನೋಡ್ತಾ ಇರಬಹುದು. ಇಲ್ಲಿ ಏರ್ ಕೂಲರ್ ಕೂಡ ಇದೆ, ಜೊತೆಗೆ ಸ್ಟೋರೇಜ್ ಸ್ಪೇಸ್ ಹಾಗೆ ಟಿವಿ ಯೂನಿಟ್ ಕೂಡ ರೆಡಿ ಮಾಡಿದ್ದಾರೆ. ಹಾಗೆ ಈ ಒಂದು ಕಾಟೇಜ್ಗೆ ಸಪರೇಟ್ ಆಗಿ ಕಿಚನ್ ಕೂಡ ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ. ನೋಡ್ತಿರ್ಬೋದು ಯಾವ ತರ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ. ಇನ್ನು ಇಷ್ಟೆಲ್ಲ ಅಮ್ಯುನಿಟೀಸ್, ಫ್ರೀ ಕಾಟೇಜು, ಫ್ರೀ ಗಿಡಗಳು ಇದೆಲ್ಲ ಕೊಡ್ತಾನು. ಪ್ರೈಸ್ ವಿಚಾರಕ್ಕೆ ಬಂದ್ರೆ ಫೇಸ್ 1 ಅಲ್ಲಿ ನಾನು ಆಗ್ಲೇ ತಿಳಿಸ್ಕೊಟ್ಟಂಗೆ ತುಂಬಾ ಲಕ್ಸುರಿಯಸ್ ಅಮ್ಯುನಿಟೀಸ್ ನ ಮಾಡ್ಕೊಟ್ಟಿದೀವಿ. ಸೊ ಮುಂಚೆ 350 ರೂಪೀಸ್ ಇತ್ತು, ಬಟ್ ಇಲ್ಲಿ ಡೆವಲಪ್ಮೆಂಟ್ ಆದ್ಮೇಲೆ 500 ರೂಪೀಸ್ ಆಗಿದೆ. ಈಗ ಇಲ್ಲಿ ಸೈಟ್ಗಳು ಬೇಕು ಅಂದ್ರೂ ಕೂಡ ಸಿಗ್ತಾ ಇಲ್ಲ. ಇದೇ ತರ ಡೆವಲಪ್ಮೆಂಟ್ಸ್ ಫೇಸ್ 2 ಅಲ್ಲೂ ನಾವು ಮಾಡ್ತಾ ಇದೀವಿ. ಸೊ 350 ರೂಪೀಸ್ಗೆ ನಾವು ಸೇಲ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಡೆವಲಪ್ಮೆಂಟ್ ಆದಮೇಲೆ 500 ರೂಪೀಸ್ ಆದಾಗ ಅಲ್ಲಿ ನಿಮಗೆ ಸೈಟ್ಗಳು ಬೇಕು ಅಂದ್ರೆ ಸಿಗಲ್ಲ. ಸೊ ಇನ್ಯಾಕೆ ವೇಟ್ ಮಾಡ್ತಿದ್ದೀರಾ, ಬೇಗ ಬಂದು ಈ ಒಂದು ಫಾರ್ಮ್ ಲ್ಯಾಂಡ್ ಅಲ್ಲಿ ಇಷ್ಟು ಚೆನ್ನಾಗಿರುವಂತಹ ಫಾರ್ಮ್ ಲ್ಯಾಂಡ್ ನ ತಗೊಂಡು ನೀವು ಕೂಡ ಒಂದು ನೇಚರ್ನ ಫೀಲ್ ಮಾಡಿ. ಅದರ ಜೊತೆಗೆ ಫೇಸ್ 1 ಯಾವ ತರ ಡೆವಲಪ್ಮೆಂಟ್ ಆಗಿದೆ ಅದೇ ತರ ಸೇಮ್ ಟು ಸೇಮ್ ಫೇಸ್ 2 ಡೆವಲಪ್ಮೆಂಟ್ ಆಗುತ್ತೆ. ಸೊ ಈಗ ಮೇಡಮ್ ಹೇಳ್ದಂಗೆ ಈಗ ಕೇವಲ 350 ರೂಪೀಸ್ ಫೇಸ್ 2 ನಲ್ಲಿ ಆಫರ್ ಮಾಡ್ತಾ ಇದ್ದಾರೆ. ಈ ಪ್ರೈಸ್ ಮಿಸ್ ಮಾಡ್ಕೊಂಡ್ರೆ ನಿಮಗೂ ಸಹ ಮತ್ತೆ ಸಿಗಲ್ಲ. ಮತ್ತೆ ಮಿನಿಮಮ್ ಎಷ್ಟು ತಗೊಳ್ಳೋದಿರುತ್ತೆ ಮೇಡಮ್? ಸರ್ ಮಿನಿಮಮ್ 6000 ಸ್ಕ್ವೇರ್ ಫೀಟ್ ಅಲ್ಲಿ ನೀವು ಇಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ. ಓಕೆ, ಮಿನಿಮಮ್ 6000 ಸ್ಕ್ವೇರ್ ಫೀಟ್ ಅಲ್ಲಿ ಬೆಂಗಳೂರಲ್ಲಿ ಒಂದು ನೀವು 30-40 ತಗೊಳ್ಳೋ ರೇಟಲ್ಲಿ ಅದಕ್ಕಿಂತ ಕಡಿಮೆ ಬೆಲೆಗೆ ಇಲ್ಲಿ ನಿಮಗೆ 6000 ಸ್ಕ್ವೇರ್ ಫೀಟ್ ಸೈಟ್ ಸಿಗ್ಬಿಡುತ್ತೆ. ಈಸಿಲಿ ನಿಮಗೆ ವಿತ್ ಗಿಡ ಸಿಗುತ್ತೆ, ಇನ್ಕಮ್ ಸಿಗುತ್ತೆ, ಕಾಟೇಜ್ ಸಿಗುತ್ತೆ, ಎಲ್ಲೋ ಫ್ರೀ ಆಗಿ ನಿಮಗೆ ಸಿಗ್ತಾ ಇದೆ. ಜೊತೆಗೆ ಎಲ್ಲದಕ್ಕೂ ಸೆಕ್ಯೂರಿಟಿ ಗನ್ ಮ್ಯಾನ್ ಎಲ್ಲ ಇರ್ತಾರೆ ಮೇಡಮ್. 100% ಸರ್. ಇಲ್ಲಿ ಟಿಂಬರ್ ಗಿಡಗಳಿರೋದ್ರಿಂದ ನಿಮಗೆ ಸೆಕ್ಯೂರಿಟಿ ಪರ್ಪಸ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಗನ್ ಮ್ಯಾನ್ ಆಗಿರ್ಬೋದು, 24/7 ನಿಮಗೆ ಸೆನ್ಸಾರ್ಡ್ CCTV ಸರ್ವೆಲೆನ್ಸ್ ಕೂಡ ಇರುತ್ತೆ. ಎಸ್, ಮತ್ತೆ ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್
ಕಿಲೋಮೀಟರ್ ಆಗುತ್ತೆ ಮೇಡಮ್ ಇದು? ಕೇವಲ 100 ಕಿಲೋಮೀಟರ್ಗೆ ಇಲ್ಲಿ ರೀಚ್ ಆಗ್ಬಿಡ್ತೀರಾ ಸರ್. ಸೂಪರ್. 100 ಕಿಲೋಮೀಟರ್ ದೂರದಲ್ಲಿ ತುಂಬಾನೇ ಬೆಸ್ಟ್ ಆಗಿರುವಂತ ಫಾರ್ಮ್ ಹೌಸ್ ಸಿಗ್ತಾ ಇದೆ. ಜೊತೆಗೆ ಮೇಡಮ್ ವಿಸಿಟ್ ಮೇಡಮ್ ಈಗ 100 ಕಿಲೋಮೀಟರ್ ಅಂತ ತುಂಬಾ ಜನಕ್ಕೆ ಬರೋಕೆ ಆಗಲ್ಲ. ಸೊ ಯಾವ ತರ ಎಲ್ಲ ವಿಸಿಟಿಂಗ್ ಇರುತ್ತೆ ಸರ್? ನಮ್ಮ ರಾಯರ ಬೃಂದಾವನ ಕಡೆಯಿಂದ ನಿಮಗೆ ಫ್ರೀ ಕ್ಯಾಬ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಅದಕ್ಕಾಗಿ ಆದಷ್ಟು ಫ್ಯಾಮಿಲಿ ಜೊತೆನೆ ದಯವಿಟ್ಟು ಬಂದು ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ವಿಡಿಯೋಗಿಂತ ಇಲ್ಲಿ ಬಂದು ನೀವು ನೋಡಿದ್ರೆ ನಿಮ್ಗೆ ಫೀಲ್ ಮಾಡಬಹುದು ನೇಚರ್ ಯಾವ ತರ ಇರುತ್ತೆ ಅಂತ. ಸಾಕಷ್ಟು ಕಾಟೇಜಸ್ ಆಗಿರ್ಬೋದು, ಪ್ರತಿಯೊಂದು ನಾವು ಲೈವ್ ಎಕ್ಸಾಂಪಲ್ಸ್ ತೋರಿಸಿದ್ವಿ. ಸೊ ಒಂದ್ಸತಿ ನೀವು ಇಲ್ಲಿ ಬಂದ್ರೆ ದಯವಿಟ್ಟು ಸೈಟ್ ನ ತಗೊಳ್ಳದೆ ಹೋಗೋದಂತ ಗ್ಯಾರಂಟಿ. ಸೊ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇಷ್ಟೆಲ್ಲ ಮಾಹಿತಿ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಬಂದು ಇಲ್ಲಿ ಫಾರ್ಮ್ ಲ್ಯಾಂಡ್ ನ ತಗೊಳ್ಳಿ. ಯಾರು ಕೂಡ ಈ ತರ ಪ್ರೈಸ್ ನ ಮಿಸ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಫರ್ದರ್ ಅಲ್ಲಿ ಈ ತರ ಒಂದು ಲ್ಯಾಂಡ್ ನಿಮ್ಗೆ ಯಾವತ್ತೂ ಸಿಗಲ್ಲ.